ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ನೋಡಿದ ಮಟ್ಟಿಗೆ ಎಲ್ಲ ಅಡಿಕೆ ತೋಟಗಳಿರುವುದು ಈ ರೀತಿ, ಇಳುವರಿ ಇಲ್ಲದೆ ಖಾಲಿ ಖಾಲಿ ಕಾಣ್ತದೆ ನೋಡಿ. ಕಾರಣ ಏನು ನೋಡಿ. ಈ ತೋಟದ ವಿಷಯಕ್ಕೆ ಬರುವುದಾದರೆ, ಇದೊಂದು 3-4 ವರ್ಷದ ಹಿಂದೆಲ್ಲ ಅತ್ಯಧಿಕ ಇಳುವರಿಯನ್ನು ಕೊಡ್ತಾ ಇದ್ದಂತಹ ಒಂದು ತೋಟ ಆಗಿತ್ತು ಇದು, ನನ್ನ ಸ್ನೇಹಿತರ ತೋಟ. ಆದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಇಳುವರಿಯನ್ನು ಕಡಿಮೆ ಮಾಡ್ತಾ ಬಂದಿದೆ. ತುಂಬ ಹಳೆಯ ತೋಟ ಏನಲ್ಲ, ಹೆಚ್ಚಂತ ಹೇಳಿದರೆ ಒಂದು 10-15 ವರ್ಷದ ಹಳೆಯ ತೋಟ ಅಷ್ಟೇ. ಆದರೆ ಇಳುವರಿ ಮಾತ್ರ ಗಣನೀಯವಾಗಿ ಕಮ್ಮಿ ಆಗ್ತಾಯಿದೆ ವರ್ಷದಿಂದ ವರ್ಷಕ್ಕೆ. ಯಾಕೆ ಹೀಗೆ ಆಗ್ತಾಯಿದೆ ಅಂತ ನಾವು ಸರಿಯಾಗಿ ನೋಡುವುದಾದರೆ, ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಸ್ನೇಹಿತರೆ, ಈ ಅಡಿಕೆ ತೋಟಕ್ಕೆ ಪೋಷಕಾಂಶದ ಕೊರತೆ ಆಗಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸರಿಯಾದ ಕೃಷಿಯ ಬಗ್ಗೆ ಮಾಹಿತಿ ಇದ್ದರೆ ಅದು ಯಾರಿಗೂ ಕೂಡ ಗೊತ್ತಾಗಬೇಕು. ಅದು ಯಾಕಂತ ಹೇಳಿದರೆ ಪೋಷಕಾಂಶದ ಕೊರತೆ ಹೇಗೆ ಆಗ್ತದೆ ಹೇಗೆ ಅಂತ. ನಾನು ನೋಡಿದ ಮಟ್ಟಿಗೆ ತುಂಬ ಕೃಷಿಕರಿಗೆ ಈ ಪೋಷಕಾಂಶದ ಬಗ್ಗೆ ಮಾಹಿತಿ ಇಲ್ಲ. ಯಾವ ಪೋಷಕಾಂಶ, ಸಾರಜನಕ ಎಷ್ಟು ಬೇಕು, ರಂಜಕ ಎಷ್ಟು ಬೇಕು, ಪೊಟ್ಯಾಶ್ ಎಷ್ಟು ಬೇಕು, ಮತ್ತು ಲಘು ಪೋಷಕಾಂಶಗಳು ಎಷ್ಟು ಬೇಕು, ಇದೆಲ್ಲ ತುಂಬ ವಿಷಯ ಇದೆ ಸ್ನೇಹಿತರೆ. ಇದರ ಬಗ್ಗೆ ಮಾಹಿತಿ ಇಲ್ಲದೆ ನಾವು ಕೇವಲ ವರ್ಷಕ್ಕೆ 1-2 ಸಲ ಒಂದಿಷ್ಟು ರಾಸಾಯನಿಕ ಗೊಬ್ಬರ, ಒಂದಿಷ್ಟು ಹಟ್ಟಿ ಗೊಬ್ಬರನ, ಕೋಳಿ ಗೊಬ್ಬರನ, ಅಡಿನ ಹಿಕ್ಕೆನ ಆಚೆ ಬಿಸಾಡಿಬಿಟ್ರೆ ನಾವು ಮುಗೀತು ಅಂತ ಲೆಕ್ಕ ಆಗ್ತೇವೆ. ಆದರೆ ಆ ಅಡಿಕೆ ಮರ ನಿರಂತರವಾಗಿ ಬೆಳವಣಿಗೆ ಆಗ್ತಾ ನಮಗೆ ಇಳುವರಿಯನ್ನು ಕೊಡ್ತಾ ಬರಬೇಕು. ಪ್ರತಿ ವರ್ಷವೂ ಅದು ಬೆಳವಣಿಗೆ ಆಗಬೇಕು. ಅಡಿಕೆ ಮರ ಅದು ಬೆಳೀತಾನೇ ಇರ್ತದೆ, ಸಾಯುವವರೆಗೆ ಬೆಳೀತಾ ಇರ್ತದೆ. ಅಷ್ಟೇ ಅಲ್ಲದೆ ನೋಡಿ, 30 ಹಣ್ಣು ಅಡಿಕೆನೇ 1 kg ಬರ್ತದೆ. ಅಂದರೆ ಇಲ್ಲಿ 300 ಅಡಿಕೆ ಇದ್ದರೆ 10 kg ಆಯಿತು. ಹೆಚ್ಚು ಕಡಿಮೆ ಒಂದು ಒಳ್ಳೆಯ ಇಳುವರಿ ಕೊಡುವಂಥ ಗಿಡದಲ್ಲಿ ಒಂದು 10-20 kgವರೆಗೆ ಅದು ಪ್ರತಿ ವರ್ಷ ಇಳುವರಿಯನ್ನು ಕೊಡಬೇಕು. ಪ್ರತಿ ವರ್ಷವೂ ಒಂದು 20 kg ಅಷ್ಟು ಹಣ್ಣು ಅಡಿಕೆಯನ್ನು ಹೊರಗಡೆ ತೋಟದಿಂದ ತೆಗೆದುಕೊಂಡು ಹೋಗ್ತೇವೆ ಹೊರಗಡೆ. ಆ ಪ್ರಮಾಣದಷ್ಟಾದರೂ ಗೊಬ್ಬರವನ್ನು ಹಾಕಬೇಕಲ್ಲ ಕೊನೆಯ ಪಕ್ಷ. ಆದರೆ ಇಲ್ಲಿ ಗೊಬ್ಬರ ಅಷ್ಟು ಪ್ರಮಾಣದಲ್ಲಿ ಹಾಕೋದು ಬಿಡಿ, ನಮಗೆ ಅದರ ಅರ್ಧದಷ್ಟು ಕೂಡ ಹಾಕೋದಿಲ್ಲ. ಹೀಗಾದಾಗ ಏನಾಗ್ತದೆ ಅಂತ ಹೇಳಿದರೆ, ಅಡಿಕೆ ಗಿಡಗಳಿಗೆ ಪೋಷಕಾಂಶದ ಕೊರತೆಯಾಗಿ ಇಳುವರಿಯ ಮಟ್ಟ ಕಮ್ಮಿ ಆಗ್ತಾ ಬರ್ತದೆ ಸ್ನೇಹಿತರೆ. ಆದರೆ ಇಲ್ಲಿ ನಿಜವಾಗಿ ನೋಡೋದಾದರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಬೇಕಾದ್ದು. ನಾವು ಹಾಕಿರುವ ಪೋಷಕಾಂಶಕ್ಕಿಂತಲೂ ನಮ್ಮ ಮಣ್ಣಿನ ಗುಣಮಟ್ಟ ಹೆಚ್ಚಾಗಬೇಕು. ನಾವು ಎಲ್ಲಿ ನೋಡಿದರೂ ನಮಗೆ ಅಲ್ಲಿ ಎರೆಹುಳದ ಹಿಕ್ಕೆ ಕಾಣಬೇಕು, ಜೀವಿಗಳ ಬೇರೆ ಬೇರೆ ಜೀವಿಗಳ ಹಿಕ್ಕೆ ಕಾಣಬೇಕು. ಕೈಯಲ್ಲಿ ಅಗಿಯುವಾಗ ನಮಗೆ ಬೇಕಾದಷ್ಟು ಗೊಬ್ಬರಗಳು ಸಿಕ್ಕಬೇಕು. ಆದರೆ ಈ ಜಮೀನಿನಲ್ಲಿ ಏನು ಸಿಗ್ತದೆ ನೋಡಿ, ಕೇವಲ ಹೊಯ್ಗೆ, ಮಣ್ಣು, ಕಲ್ಲು, ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಸಂಪೂರ್ಣವಾಗಿ ಈ ತೋಟದ ಮಣ್ಣು ಬರಡಾಗಿದೆ ಅಂತ ಲೆಕ್ಕ. ಹೀಗಿದ್ದಾಗ ಪೋಷಕಾಂಶಗಳು ಎಲ್ಲಿಂದ ಸಿಗ್ತದೆ ಅಡಿಕೆ ಗಿಡಕ್ಕೆ? ನಾವು ಹಾಕಲೇಬೇಕು. ಹಾಕುವುದೆಷ್ಟು? ನಾನು ಅದೇ ವಿಷಯ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ನಾವು ಹಾಕುವುದೆಷ್ಟು ಪೋಷಕಾಂಶ ಅಂತ. ಈಗ ನನ್ನ ಜಮೀನಿಗೆ ಈ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ, ನೀವು ನೋಡಿದ್ದೀರಿ ಬೇಕಾದಷ್ಟು ವಿಡಿಯೋದಲ್ಲಿ, ಎಲ್ಲಿ ಬಗೆದರೂ ಎಲ್ಲಾಗಿದ್ದರೂ ರಾಶಿ ರಾಶಿ ಗೊಬ್ಬರ ನನ್ನ ತೋಟದಲ್ಲಿದೆ. ಹಾಗಾಗಿ ನನ್ನ ತೋಟದ ಅಡಿಕೆ ಗಿಡಗಳು ಪೋಷಕಾಂಶದಿಂದ ಬಳಲುವುದಿಲ್ಲ. ಆದರೆ ಈ ತೋಟ ಅದರಿಂದ ಬಳಲ್ತಾ ಇದೆ. ಬೇಕಾದಷ್ಟು ಊಟ ಇದಕ್ಕೆ ಸಿಗ್ತಾ ಇಲ್ಲ. ಹಾಗಾದಾಗ ನಾವು ಏನು ಮಾಡಬೇಕಾಗ್ತದೆ? ನಮಗೆ ಸರಿಯಾದ ವಿಷಯ ಗೊತ್ತಿದ್ದರೆ ರಾಸಾಯನಿಕ ಗೊಬ್ಬರ ಎಷ್ಟು ಹಾಳು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬಹುದು, ಮಣ್ಣಿನಲ್ಲಿರುವಂತಹ ಜೀವಿಗಳನ್ನು ಆದಷ್ಟು ರಕ್ಷಿಸ್ಕೊಳ್ಬಹುದು, ನಮ್ಮ ಪರಿಸರಕ್ಕೂ ಹಾನಿಯಾಗುವುದನ್ನು ತಪ್ಪಿಸ್ಕೊಳ್ಬೋದು ಸ್ನೇಹಿತರೆ. ಸರಿಯಾದ ಕ್ರಮವನ್ನು ತಿಳಿದು ರಾಸಾಯನಿಕ ಗೊಬ್ಬರ ಹಾಕಿದರೆ ಇದು ಮುಖ್ಯ ವಿಷಯ. ಹಾಗಾದರೆ ಹೇಗೆ ರಾಸಾಯನಿಕ ಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಹಾಕುವುದಂತ ಹೇಳಿದರೆ ಹೇಗೆ? ಬನ್ನಿ ನೋಡುವ, ಅದರ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ನನ್ನ ಮಿತ್ರರು ಈ ಅಡಿಕೆ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದ್ದಾರೆ. ಎಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ನಿಮಗೆ ಕಾಣಬಹುದು. ಇಲ್ಲಿ ಇವರು ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ದಾರೆ ನೋಡಿ. ಇವರು ಯಾವ ರಾಸಾಯನಿಕ ಗೊಬ್ಬರ ಹಾಕಿದ್ದಾರೆ ಅಂತ ಹೇಳಿದರೆ, ನಮಗೆ ಮಾರುಕಟ್ಟೆಯಲ್ಲಿ ಬಿಡಿ ಬಿಡಿಯಾಗಿ ಸಿಗ್ತದೆ. ಯಾವುದು? ಯೂರಿಯಾ ಸಿಗ್ತದೆ, ರಾಕ್ ಸಿಗ್ತದೆ, ಮತ್ತು ಪೊಟ್ಯಾಶ್ ಸಿಗ್ತದೆ. ಇದನ್ನು ಬೇರೆ ಬೇರೆಯಾಗಿ ತಂದು ಅದನ್ನು ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಇಂತಿಷ್ಟು ಅಂತ ಹಾಕೋದು. ಇನ್ನು ರೆಡಿಮೇಡ್ ಗೊಬ್ಬರ ಸಿಗ್ತದೆ, ಸುಫಲ ಈ ರೀತಿಯಲ್ಲ. ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಅವರು ಇಷ್ಟಿಷ್ಟು ಪ್ರಮಾಣ ಅಂತ ಹೇಳಿ ಅದನ್ನು ಮಿಕ್ಸ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ನಾವು ಅದನ್ನು ಇಷ್ಟು ಗ್ರಾಮ್, ಇಷ್ಟು kg ಅಂತ ನಾವು ತೋಟಕ್ಕೆ ಹಾಕಬೇಕು. ಅದು ಸುಲಭ, ನಮಗೆ ಮಿಕ್ಸ್ ಮಾಡುವ ಕೆಲಸ ಇಲ್ಲ ಅಷ್ಟೇ. ಆದರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದೆಲ್ಲ ಸರಿಯಾಗಿ ಮಾಹಿತಿ ಇರಬೇಕು. ಆದರೆ ಹೆಚ್ಚಿನವರು ಏನು ಮಾಡ್ತಾರೆ, ಯಾವುದೇ ರೀತಿಯ ಗೊಬ್ಬರ ಇದ್ದರೂ ಕೂಡ ವರ್ಷದಲ್ಲಿ 1 ಸಲ, ಇಲ್ಲದಿದ್ದರೆ ಕೆಲವು 2 ಸಲ ಕೊಡ್ತಾರೆ. 6 ತಿಂಗಳಿಗೊಮ್ಮೆ ಅರ್ಧ kg ಅಷ್ಟು ಕೊಡ್ತಾರೆ. ಇದು ಸಾಕಾಗ್ತದಾ ಅಂತ ಒಂದು ಲೆಕ್ಕಾಚಾರ. ಆದರೆ ನಾವು ಕೊಡುವ ಕ್ರಮ ಸರಿ ಇದೆ ಅಂತ ಇನ್ನೊಂದು ವಿಷಯ ಇದೆ ಸ್ನೇಹಿತರೆ. ಅಡಿಕೆ ಗಿಡಗಳಿಗೆ ಪ್ರತಿದಿನವೂ ಊಟ ಬೇಕು, ಪ್ರತಿದಿನವೂ ಪೋಷಕಾಂಶ ಸಿಗಬೇಕು. ನಾವು ವರ್ಷದಲ್ಲಿ 1-2 ಸಲ ಆಚೆ ಬಿಸಾಡಿ ಬಿಟ್ಟರೆ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಏನು ಮಾಡಬೇಕು? ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಹಾಕಬೇಕು, ಸರಿಯಾದ ಸಮಯಕ್ಕೆ ನಾವು ಹಾಕಬೇಕು. ಯಾವಾಗಲೂ ಅಡಿಕೆ ಗಿಡಗಳಿಗೆ ಪೋಷಕಾಂಶಗಳು ಸಿಗ್ತಾ ಇರಬೇಕು. ನೋಡಿ, ಇಲ್ಲಿ ಹಾಕಿದ ರಾಸಾಯನಿಕ ಗೊಬ್ಬರ ಈ ಅಡಿಕೆ ಗಿಡದ ಬೇರುಗಳಿಗೆ ನೇರವಾಗಿ ಲಭ್ಯ ಆಗ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ರೀತಿಯ
ಇನ್ನೂ ತ್ಯಾಜ್ಯಗಳಿಲ್ಲ. 1 kg ನೀವು ರಾಸಾಯನಿಕ ಗೊಬ್ಬರ ಹಾಕಿದರೆ 90% ಅದಕ್ಕೆ ನೇರವಾಗಿ ಅಡಿಕೆ ಗಿಡಗಳಿಗೆ ಪೋಷಕಾಂಶ ಸಿಗ್ತದೆ. ಆದರೆ ನೀವು ಹಟ್ಟಿ ಗೊಬ್ಬರ ಆಗಲಿ ಸೆಗಣಿ ಗೊಬ್ಬರ ಹಾಕಿದರೆ 1 kg ಸೆಗಣಿ ಗೊಬ್ಬರ ಹಾಕಿದರೆ ಅದರಲ್ಲಿ 100 ಗ್ರಾಮ್ಸ್ ಕೂಡ ನಿಮಗೆ ನೇರವಾಗಿ ಗಿಡಗಳಿಗೆ ಲಭ್ಯ ಆಗೋದು ಯಾವುದೇ ಇರುವುದಿಲ್ಲ ಸ್ನೇಹಿತರೆ. ಅದನ್ನು ಪುನಃ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ಅಗಿದು ತಿಂದು ಅದನ್ನು ಜೀರ್ಣಿಸಿ ಕರಗಿಸಿ ಎಲ್ಲ ಆಗುವಾಗ ಒಂದು ಸ್ವಲ್ಪ ಪ್ರಮಾಣದ ಗೊಬ್ಬರ ಅದರಿಂದ ಸಿಗ್ತದೆ. ನೇರವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಸಿಗ್ತದೆ ಅಡಿಕೆ ಗಿಡಗಳಿಗೆ. ಅಂದರೆ 1 kg ನೀವು ಸಾವಯವ ಗೊಬ್ಬರವನ್ನು ಹಾಕಿದರೆ ಕೆಲವು ಗ್ರಾಮ್ಗಳಷ್ಟು ಗೊಬ್ಬರ ಅಡಿಕೆ ಗಿಡಗಳಿಗೆ ಸಿಗ್ತದೆ. ಹಾಗಾಗಿ ನೀವು ಸಾವಯವ ಗೊಬ್ಬರ ತುಂಬ ಒಳ್ಳೆಯದು ಅಂತ ಹಾಕಿದ್ರೂ ಕೂಡ ಅದರಿಂದ ಗೊಬ್ಬರ ಸಿಗುವ ಪ್ರಮಾಣ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ. ಆದರೆ ಸರಿಯಾದ ರೀತಿಯಲ್ಲಿ ನೀವು ರಾಸಾಯನಿಕ ಗೊಬ್ಬರ ಹಾಕಿದರೆ ಅಡಿಕೆ ಗಿಡಗಳು ಪೋಷಕಾಂಶದ ಕೊರತೆಯಿಂದ ನಲುಗುವುದನ್ನು ತಪ್ಪಿಸ್ಬೋದು. ಹೇಗೆ ಹಾಕಬೇಕು ಹಾಗಾದರೆ? ಇದೇ ಇರುವುದು ಸ್ನೇಹಿತರೆ. ನೋಡಿ, ನಾವು ಪ್ರತಿ ದಿನವೂ ನಮಗೆ ಅಡಿಕೆ ಗಿಡಕ್ಕೆ ಊಟ ಬೇಕು ಅಂತ ಹೇಳಿದ್ದೇನೆ. ನಾವು ಕಡಿಮೆ ಅಂತ ಹೇಳಿದ್ರು 1 ವರ್ಷದಲ್ಲಿ ಹಾಕುವಂತಹ ಗೊಬ್ಬರವನ್ನು ನಾವು ಪ್ರತಿ ತಿಂಗಳು ಹಾಕಬೇಕು ಸ್ನೇಹಿತರೆ. ಆದರೆ ಪ್ರತಿ ತಿಂಗಳಲ್ಲ, ಪ್ರತಿ ವಾರನೂ ಹಾಕಬೇಕು ಸ್ನೇಹಿತರೆ. ಎಷ್ಟು ಪ್ರಮಾಣದಲ್ಲಿ? ನಮಗೆ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ನಿರಂತರವಾಗಿ ವಾರ ನಮ್ಮ ಅಡಿಕೆ ತೋಟಕ್ಕೆ ಇಷ್ಟು ಪ್ರಮಾಣ ಅಂತ ಇಟ್ಟುಕೊಳ್ಳುವ, 100 ಗ್ರಾಮ್ಸ್ ಅಂತ ಇಟ್ಟುಕೊಳ್ಳುವ. ಹಾಗೆ ಕೊಟ್ಟಾಗ ಏನಾಗ್ತದೆ, ಪ್ರತಿ ವಾರವೂ ನಮ್ಮ ಅಡಿಕೆ ಗಿಡಗಳಿಗೆ ಪೋಷಕಾಂಶಗಳು ಲಭ್ಯ ಆಗ್ತಾನೇ ಇರ್ತದೆ. ನೀವು ಪ್ರತಿ ವಾರನೂ ಕೊಡ್ತೀರಿ, ವಾರನೂ ಅಡಿಕೆ ಗಿಡಗಳಿಗೆ ಸಿಗ್ತದೆ, ವಾರವೂ ಬೆಳೀತಾ ಇರ್ತದೆ. ಒಳ್ಳೆಯ ಪೋಷಕಾಂಶದ ಲಭ್ಯತೆಯಿಂದಾಗಿ ಅಡಿಕೆ ಮರಗಳು ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಇಲ್ಲಿ ಎರೆಹುಳಗಳನ್ನು ಕೂಡ ಉಳಿಸ್ಕೊಳ್ಬೇಕು ನಾವು. ಯಾಕಂತ ಹೇಳಿದರೆ ನಮ್ಮ ಜಮೀನಲ್ಲಿ ಎರೆಹುಳಗಳು ಇದ್ರೇ, ಅಥವಾ ಜೀವಿಗಳು, ಎರೆಹುಳ ಅಂತ ಹೇಳೋದು ಕೇವಲ ಒಂದು ಹೆಸರು, ಕೋಟಿ ಜೀವಿಗಳಿರ್ತದೆ, ಎಲ್ಲ ಉಳಿಬೇಕು. ನಮ್ಮ ಅಡಿಕೆ ತೋಟನೂ ಚೆನ್ನಾಗಿರಬೇಕು, ರಾಸಾಯನಿಕ ಗೊಬ್ಬರನೂ ಹಾಕಬೇಕು. ನಾವು ವಾರನೂ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಜಾಗಕ್ಕೆ ಹಾಕಿಬಿಡಬೇಕು ಸ್ನೇಹಿತರೆ. ನೋಡಿ, ಈ ರೈತರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಗೊಬ್ಬರವನ್ನು ಇಲ್ಲಿ ಮಾತ್ರ ಹಾಕಿಬಿಟ್ಟಿದ್ದಾರೆ. ಇವರು ವರ್ಷಕ್ಕೆ 2 ಸಲ ಕೊಡೋದು, ಅದು ಬೇರೆ ವಿಷಯ. ನಾನು ಹೇಳ್ತಾ ಇರೋದು ವಾರಕ್ಕೆ ಸಣ್ಣ ಪ್ರಮಾಣದಲ್ಲಿ ನಿರ್ದಿಷ್ಟ ಜಾಗಕ್ಕೆ ಕೊಡ್ತಾ ಬರಬೇಕು. ಅಂದರೆ ಈ ವಾರ ಇಲ್ಲಿಗೆ ಕೊಟ್ಟರೆ ಮುಂದಿನ ವಾರವನ್ನು ಅಲ್ಲಿಗೆ ಕೊಡಬೇಕು, ಮತ್ತಿನ ವಾರನೂ ಅಲ್ಲಿಗೆ ಕೊಡಬೇಕು. ನಾವು ಯಾವುದೇ ಕಾರಣಕ್ಕೂ ಜಾಗವನ್ನು ಬದಲಿಸಬಾರ್ದು ಸ್ನೇಹಿತರೆ. ಇದು ಯಾಕೆ ಅಂತ ಹೇಳಿದರೆ, ನಾವು ಸಣ್ಣ ಜಾಗಕ್ಕೆ ಹಾಕಿದಾಗ ಅಲ್ಲಿರುವಂಥ ಬೇರುಗಳು ಅತಿ ಬೇಗನೆ ಸಣ್ಣ ಪ್ರಮಾಣದ ಗೊಬ್ಬರ ಕೊಡ್ತಾ ಇರುವ ಕಾರಣ ಬೇಗನೆ ಹೀರಿಕೊಂಡು ಬಿಡ್ತದೆ. ನಂತರ ಈ ಬಾಕಿ ಉಳಿದ 90% ಜಾಗ ಇದೆಯಲ್ಲ ನೋಡಿ, ಇಲ್ಲಿ ಯಾವ ಜಾಗಕ್ಕೂ ಈ ರಾಸಾಯನಿಕ ಗೊಬ್ಬರದ ಪ್ರಭಾವ ಸಿಗುವುದು ಕಮ್ಮಿ ಇರ್ತದೆ. ನಾವು ಜಾಸ್ತಿ ಹಾಕಿದರೆ ಮಾತ್ರ ನಮ್ಮ ಜಮೀನಿಗೆ ಅದೆಲ್ಲ ಮಿಕ್ಸ್ ಆಗ್ತದೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಹಾಕುವಾಗ ನಮ್ಮ ಬಾಕಿ ಜಮೀನು ಎಲ್ಲ ಸೇಫಲ್ಲಿರ್ತದೆ, ಇಲ್ಲಿರುವಂಥ ಎಲ್ಲ ಎರೆಹುಳಗಳು ಸೇಫಾಗಿರ್ತದೆ ಸ್ನೇಹಿತರೆ. ಹೀಗಿರುವಾಗ ಏನಾಗ್ತದೆ, ನಮ್ಮ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳೂ ಸಿಕ್ತು, ಅದರ ಒಟ್ಟಿಗೆ ಜಮೀನಲ್ಲಿರುವ ಎರೆಹುಳಗಳು ಕೂಡ ಬದುಕಿಕೊಂಡವು. ಆಮೇಲೆ ಆದಷ್ಟು ನೀವು ಕಳೆಗಳನ್ನು ಕ್ಲೀನಾಗಿ ತೆಗೆದನ್ನು ಕಡಿಮೆ ಮಾಡಲೇಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ನಿಮ್ಮ ಜಮೀನಲ್ಲಿರುವಂತಹ ಯಾವುದೇ ಜೀವಿಗಳು ಕೂಡ ಇಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ನಮ್ಮ ಜಮೀನಿನಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಎರೆಹುಳಗಳ ಹಿಕ್ಕೆ ಕಾಣಲಿಕ್ಕೆ ಸಿಗದ್ದು. ಅಂದರೆ ಇಲ್ಲಿ ಕೇವಲ ಬರಡಾಗಿರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಇಲ್ಲಿ ನೇರವಾಗಿ ಸೂರ್ಯನ ಬೆಳಕಿಗೆ ಭೂಮಿ ಒಡ್ಡಿಕೊಂಡಿರುವುದು. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಎರೆಹುಳಗಳಾಗಲಿ ಜೀವಿಗಳಾಗಲಿ ನಿಮಗೆ ಕಾಣಲಿಕ್ಕೇ ಸಿಗುವುದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕಲ್ಲು ಬಿಟ್ಟರೆ, ಮಣ್ಣು ಬಿಟ್ಟರೆ ಯಾವುದೇ ರೀತಿಯ ಪೋಷಕಾಂಶಗಳು ಇಲ್ಲವೇ ಇಲ್ಲ ನೋಡಿ ಸ್ನೇಹಿತರೆ. ನಾವು ಕಳೆಯನ್ನು ಯಾವುದೇ ಕಾರಣಕ್ಕೂ ನೆಲ ಕಾಣುವಷ್ಟು ತೆಗಿಲೇಬಾರದು. ತೆಗೆಯುವುದಿದ್ರೂ ಕೂಡ 2-3 ಇಂಚು ಬಿಟ್ಟೇ ತೆಗಿಬೇಕು. ಹಾಗಾದಾಗ ಒಳಗಡೆಯಿಂದ ಎಲ್ಲ ಜೀವಿಗಳು ಅಲ್ಲಲ್ಲಿ ಉಳ್ಕೊಂಡಿರ್ತದೆ, ಬದುಕಿಕೊಂಡಿರ್ತದೆ. ಅದಕ್ಕೆ ಕತ್ತಲಿನ ವಾತಾವರಣ ಬೇಕು. ಕೇವಲ ಸೂರ್ಯನ ಬಿಸಿಲಿಗೆಲ್ಲ ಸ್ನೇಹಿತರೆ, ಸೂರ್ಯನ ಬೆಳಕಿಗೆ ಕೂಡ ಅದು ಹೆದರಿ ಓಡ್ತದೆ. ಹಾಗಾಗಿ ನಮ್ಮ ತೋಟ ಮಣ್ಣು ಬರಡಾಗ್ತಾ ಹೋಗ್ತದೆ. ಹೀಗೆ ಸ್ನೇಹಿತರೆ, ಕೃಷಿ ಅಂತ ಹೇಳಿದರೆ ನಾವು ಆದಷ್ಟು ಸ್ವಲ್ಪ ಮಟ್ಟಿನ ತಿಳುವಳಿಕೆ ಇರಬೇಕು ನಮಗೆ. ರಾಸಾಯನಿಕ ಗೊಬ್ಬರವನ್ನು ಬಳಸಿ ಕೂಡ ಒಳ್ಳೆಯ ರೀತಿಯಲ್ಲಿ ಕೃಷಿ ಮಾಡಬಹುದು ಅಂತ ಹೇಳುವಂಥದ್ದು ಈ ವಿಡಿಯೋದ ಉದ್ದೇಶ. ಆದರೆ ನಾನು ಹಾಕುವುದಿಲ್ಲ ಯಾವುದೇ ಕಾರಣಕ್ಕೂ, ನನಗೆ ಅದರ ಅಗತ್ಯನೇ ಇಲ್ಲ. ನನಗೆ ಸಾವಯವನೂ ಬೇಡ, ರಾಸಾಯನಿಕವೂ ಬೇಡ. ಕೇವಲ ನನ್ನ ಜಮೀನಿನಲ್ಲಿರುವಂತಹ ಕಳೆಗಳು ಮತ್ತು ಅದರ ಒಳಗಡೆ ಇರುವಂಥ ಜೀವಿಗಳು, ಇಷ್ಟೇ ನನ್ನ ತೋಟದ ಕೆಲಸವನ್ನು ಅದೇ ಮಾಡಿಕೊಂಡಿರ್ತದೆ. ನನಗೆ ಫ್ರೀಯಾಗಿ ಅಡಿಕೆಯನ್ನು ಮಾಡಿಕೊಡ್ತದೆ. ತೋಟ ನನ್ನನ್ನು ಸಾಕ್ತಾಯಿದ್ದೆ ಸ್ನೇಹಿತರೆ. ಇದು ಈ ವಿಡಿಯೋದ ಉದ್ದೇಶ ಏನಂತ ಹೇಳಿದರೆ, ರಾಸಾಯನಿಕ ಗೊಬ್ಬರದ ಅಂಶ ಈಗ ಬೋರ್ವೆಲ್ ನೀರಿನಲ್ಲೂ ಕಂಡು ಬರ್ತಿದೆ. ಯಾಕೆ ಗೊತ್ತಾ, ಬೇಕಾಬಿಟ್ಟಿಯಾಗಿ KG ಗಟ್ಟಲೆ ಸುರಿಯುವುದು ಒಂದೇ ಸಮಯಕ್ಕೆ. ಆ ಸುರಿದಾಗ ಏನಾಗ್ತದೆ, ಅದು ನಾವು ಹಾಕುವ ನೀರಿರ್ಬೋದು ಅಥವಾ ಮಳೆ ನೀರಿನೊಂದಿಗೆ ಸೇರಿಕೊಂಡು ಎಲ್ಲ ಜಮೀನಲ್ಲಿ ಹರ್ಕೊಂಡು ಒಂದೇ ಸಲ ಬೇಕಾದಷ್ಟು ಹಾಕುವುದಲ್ವ, ಹಾಗೆ ಹರ್ಕೊಂಡು ಹೋದಾಗ ಮಣ್ಣಿನಲ್ಲಿರುವಂಥ ಜೀವಿಗಳು ನಾಶ, ಅದೆಲ್ಲ ನೀರಿಗೆ ನಮ್ಮ ಜಲಮೂಲಗಳಿಗೆ ಅಂದರೆ ಕೆರೆ ಇರ್ಬೋದು, ಬಾವಿ ಇರಬಹುದು, ಬೋರ್ವೆಲ್ ಇರ್ಬೋದು, ಎಲ್ಲ ಕಡೆ ಸೇರಿಕೊಂಡು ಈಗ ಕುಡಿಯುವ ನೀರಿನಲ್ಲೂ ಕೂಡ ರಾಸಾಯನಿಕ ಗೊಬ್ಬರದ ಅಂಶ ಸಿಗ್ತಾಯಿದೆ ಅಂತ ಅಧ್ಯಯನಗಳಿಂದ ಹೇಳ್ತಾರೆ.
ಅದು ನಮ್ಮ ಶರೀರಕ್ಕೆ ಎಷ್ಟು ಹಾನಿ ಮಾಡ್ಬೋದು ಅಂತ ನೀವು ತಿಳ್ಕೊಳ್ಳಿ. ನಮ್ಮ ಶರೀರಕ್ಕೆ ನಮ್ಮ ಯೂರಿಯಾ ಗೊಬ್ಬರ ಪೊಟ್ಯಾಷ್ ಎಲ್ಲ ಸಿಕ್ಕಿದರೆ ಏನಾದೀತು ಕತೆ ನಮ್ಮದು. ಇದೆಲ್ಲ ವಿಷಯ ನಾವು ತಿಳ್ಕೊಂಡ್ರೆ ಸ್ನೇಹಿತರೆ, ಅಡಿಕೆ ಕೃಷಿಯೊಂದಿಗೆ ನಮ್ಮ ಆರೋಗ್ಯನೂ ಉತ್ತಮ ಆಗಿರ್ತದೆ. ಸಣ್ಣ ಪ್ರಮಾಣದಲ್ಲಿ ನೀವು ರಾಸಾಯನಿಕ ಗೊಬ್ಬರವನ್ನು ಪ್ರತಿ ವಾರವೂ ಹಾಕಿದರೆ ಪರಿಸರಕ್ಕೂ ಹಾನಿ ಕಡಿಮೆ. ನಿಮಗೆ ಗೊತ್ತಾಯ್ತಲ್ಲ ಯಾಕೆ ಹಾನಿ ಕಡಿಮೆ ಅಂತ ಹೇಳಿದರೆ, ಮಣ್ಣಿಗೆ ಮಿಕ್ಸ್ ಆಗುವಂಥ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ. ಸರಿಯಾದ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಕೃಷಿ ಮಾಡುವಂಥ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಹಾಗೆಯೇ ಸ್ನೇಹಿತರೆ, ಅಡಿಕೆ ತೋಟವನ್ನು ಹೀಗೆ ಬೋಳಾಗಿ ಬಿಡುವುದಕ್ಕಿಂತ ಒಳ್ಳೆಯ ಗಿಡಗಳನ್ನು, ಕಡಿಮೆ ದರದಲ್ಲಿ ಸಿಗುವಂಥ ಗಿಡಗಳನ್ನು, ಮುಖ್ಯವಾಗಿ ಬಾಳೆ, ಕೊಕ್ಕೋ, ಇದು ಎರಡನ್ನು ಅತಿ ಕಡಿಮೆ ದರದಲ್ಲಿ ನಮಗೆ ಸಿಗ್ತದೆ. ಅತಿ ಕಡಿಮೆ ಹಣದಲ್ಲಿ 10-20 ರೂಪಾಯಿಗೆ ಸಿಗುವಂಥ ಗಿಡಗಳು, ಇದನ್ನು ತಮ್ಮ ತೋಟಕ್ಕೆ ತಂದು ಅಲ್ಲಲ್ಲಿ ನೆಟ್ಟು ಬಿಟ್ಟರೂ ಕೂಡ ನಮ್ಮ ಜಮೀನಿನಲ್ಲಿರುವಂಥ ಎರೆಹುಳುಗಳಿಗೆ ಆಹಾರವೂ ಆಗ್ತದೆ, ನಮಗೂ ಒಂದು ಒಳ್ಳೆಯ ಹಣ್ಣು ಸಿಗ್ತದೆ, ನಮ್ಮ ಆದಾಯವೂ ಹೆಚ್ಚಾಗ್ತದೆ.